ಮೆಕ್ಕೆಜೋಳಕ್ಕೆ ಸರಿಯಾದ ಬೆಲೆ ಸಿಗ್ತಾ ಇಲ್ಲ. ರೈತರ ಸಮಸ್ಯೆಯನ್ನ ನೆಟ್ಟಗೆ ಕೇಳೋರಿಲ್ಲ. ಬೆಳೆಗಳಿಗೆ ನೀರಿಲ್ಲ. ಶಿಕ್ಷಣದಲ್ಲೂ ಸಮಸ್ಯೆ ತಪ್ಪಿಲ್ಲ. ಒಂದ ಎರಡ ಈ ಕೆಡಿಪಿ ಸಭೆಯಲ್ಲಿ ಒಂದೊಂದೇ ವಿಷಯಗಳನ್ನ ಪ್ರಸ್ತಾಪಿಸಿದ್ದಾರೆ ಮಿನಿಸ್ಟರ್. ಒಬ್ಬೊಬ್ಬರಿಗೂ ಕೂಡ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ವಿಜಯಪುರ ಕೆಡಿಪಿ ಸಭೆಯಲ್ಲಿ ಮಿನಿಸ್ಟರ್ ಕ್ಲಾಸ್. ಎಂಬಿ ಪಾಟೀಲ್ ಅವಾಜ್ಗೆ ಬದರುಗೊಟ್ಟಿದ ಆಫೀಸರ್ಸ್. ಮರ್ಯಾದೆ ಪ್ರಶ್ನೆ ಬರ್ತದ, ಸೇಫ್ಟಿ ಪ್ರಶ್ನೆ ಬರ್ತದ, ಎಲ್ಲ ಬರ್ತದೆ. ಹೆಣ್ಮಕ್ಳ ಶೌಚಾಲಯ ಪ್ರಾಯಟಿ ಎಲ್ಲ ಸ್ಕೂಲ್ಸ್ನಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್. ನಮ್ಮ ಯೋಜನೆ ತಗೊಂಡು ನೀರು ಕೊಡೋದಾಗಂಗಿಲ್ಲ ಅಂದ್ರೆ ಇಟ್ ಇಸ್ ಫೇಲ್ಯೂರ್ ಆಫ್ ಆಲ್ ಆಫ್ ಅಸ್. ಹೌದು, ವಿಜಯಪುರದಲ್ಲಿ 10 ತಿಂಗಳಿನಿಂದ ಪ್ರಗತಿ ಪರಿಶೀಲನಾ ಸಭೆ ನಡೆದಿರಲಿಲ್ಲ. ಈ ಮಧ್ಯೆ ನಡೆದಂತಹ ಮೀಟಿಂಗ್ನಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಎಂಬಿ ಪಾಟೀಲ್ ಒಬ್ಬೊಬ್ಬರಿಗೂ ಕೂಡ ಚಳಿ ಬಿಡಿಸಿದ್ದಾರೆ. ನೀರು ಸರಬರಾಜು ಮಂಡಳಿ ವಿಚಾರವಾಗಿ ಅಧಿಕಾರಿಗಳು ಇಂಗ್ಲಿಷ್ನಲ್ಲಿ ಮಾಹಿತಿ ನೀಡಿದರು. ಇದಕ್ಕೆ ಕೆರಳಿ ಕೆಂಡವಾದ ಎಂಎಲ್ಸಿ ಕೇಶವ ಪ್ರಸಾದ್ ಅಧಿಕಾರಿಗಳಿಗೆ ತರಾಟೆ ತೆಗೆದುಕೊಂಡರು. ನಾನು ಕನ್ನಡ ಮೀಡಿಯಂ ವಿದ್ಯಾರ್ಥಿ, ನೀವು ಇಂಗ್ಲಿಷ್ನಲ್ಲಿ ಮಾಹಿತಿ ಕೊಟ್ರೆ ಹೇಗೆ ಅಂತ ಗದರಿದ್ರು. ನನಗೆ ಕನ್ನಡಿಗನೂ ಆಗಿ ತುಂಬಾ ಪ್ರೇಮ ಇದೆ ಕನ್ನಡದ ಬಗ್ಗೆ. ಒಂದಕ್ಷರ ಕನ್ನಡದಲ್ಲಿ ನಿಮ್ದು ಎಲ್ಲ ಇಂಗ್ಲಿಷು ಅಂದ್ರೆ ಕೂತ್ಕೊಂಡಿರೋ ಎಲ್ಲ ಜನಪ್ರತಿನಿಧಿಗಳು ಎಲ್ಲರಿಗೂ ಅಂಗ್ರೇಜಿ ಗೊತ್ತು, ಅದ್ಭುತವಾಗಿ ಅರ್ಥ ಆಗುತ್ತೆ ಅಂತ. ನನಗೆ ಒಂದಕ್ಷರ ಅರ್ಥ ಆಗಲಿಲ್ಲ. ಅಲ್ಲ, ಅದೊಂದು ಸ್ವಲ್ಪ ಪ್ರಾಬ್ಲಮ್ ಇದೆ ಅಂತ. ಏನದು ಕನ್ನಡ ಭಾಷಾಂತರ ಆಗಲ್ವೋ ಅಥವಾ ನಿಮ್ಮ ಇಲ್ವೋ? ಮತ್ತೆ ಯಾಕೆ ಕನ್ನಡ ಪ್ರೇಮ ಇಲ್ವೋ ನಿಮ್ಮ ಹತ್ರ? ಮಾಡಿಬಿಡುತ್ತೆ. ಮೆಕ್ಕೆಜೋಳ ಖರೀದಿ ಕೇಂದ್ರದ ವಿಚಾರವಾಗಿ ಸಚಿವರು ಹಾಗೂ ಪರಿಷತ್ ಸದಸ್ಯರ ನಡುವೆ ಜಟಾಪಟಿ ನಡೆದು ಹೋಯಿತು. ಸಚಿವ ಎಂಬಿ ಪಾಟೀಲ್, ಪರಿಷತ್ ಸದಸ್ಯ ರವಿಕುಮಾರ್, ಕೇಶವ ಪ್ರಸಾದ್ ನಡುವೆ ವಾಕ್ ಸಮರವೇ ನಡೆದು ಹೋಯಿತು. ಇನ್ನು ಎಸ್ಎಸ್ಎಲ್ಸಿ ಫಲಿತಾಂಶದಲ್ಲಿ ವಿಜಯಪುರ ಜಿಲ್ಲೆ ರಾಜ್ಯದಲ್ಲಿ 33ನೇ ಸ್ಥಾನಕ್ಕೆ ಕುಸಿದು ಹೋಗಿದೆ. ಇದನ್ನ ಪ್ರಸ್ತಾಪಿಸಿದ ಸಚಿವ ಎಂಬಿ ಪಾಟೀಲ್ ಶಿಕ್ಷಣ ಇಲಾಖೆ ಅಧಿಕಾರಿಗಳಿಗೆ ತರಾಟೆ ತೆಗೆದುಕೊಂಡರು. ಎಲ್ಲಾ ಸ್ಕೂಲ್ನಾಗ ಅದಾವ ಸರ್. ಆದ್ರೆ ಮಕ್ಕಳ ಸಂಖ್ಯೆ 750. ಅದು ಗಂಡ್ಮಕ್ಳು ನಡೀತದೆ, ಅವು ಮಾಡ್ಬೇಕು. ಮತ್ತೆ ಪ್ರಯಾರಿಟಿ, ಫಸ್ಟ್ ಪ್ರಯಾರಿಟಿ ಮಕ್ಕಳು ಶೌಚಾಲಯ, ಹೆಣ್ಮಕ್ಳು ಶೌಚಾಲಯ ಬಗ್ಗೆ ನಾವು ಯಾವಾಗಲೂ ಹೇಳ್ಕೊಂಡು ಬಂದಿದ್ದೀವಿ. ಯಾಕಂದ್ರೆ ಇನ್ನೊಂದ್ಸಲ ಡೊನೇಷನ್ ಸ್ಕೂಲ್ ಪ್ರೈವೇಟ್ ಸ್ಕೂಲ್ ಕೆಲಸ ಮಾಡ್ಬಿಡ್ತೇವೆ. ಒಟ್ನಲ್ಲಿ ವಿಜಯಪುರದ ಕೆಡಿಪಿ ಸಭೆಯಲ್ಲಿ ಭಾರಿ ಹೈಡ್ರಾಮವೇ ನಡೆದು ಹೋಯಿತು. ಮಿನಿಸ್ಟರ್ಗಳು ಖಡಕ್ಕಾದ್ರೆ ಅಧಿಕಾರಿಗಳು ಅವಕ್ಕಾದ್ರು. ಸುನೀಲ್ ಗೊಡೆನವರ್, ರಿಪಬ್ಲಿಕ್ ಕನ್ನಡ, ವಿಜಯಪುರ. ಮೆಕ್ಕೆಜೋಳಕ್ಕೆ ಸರಿಯಾದ ಬೆಲೆ ಸಿಗ್ತಾ ಇಲ್ಲ. ರೈತರ ಸಮಸ್ಯೆಯನ್ನ ನೆಟ್ಟಗೆ ಕೇಳೋರಿಲ್ಲ. ಬೆಳೆಗಳಿಗೆ ನೀರಿಲ್ಲ. ಶಿಕ್ಷಣದಲ್ಲೂ ಸಮಸ್ಯೆ ತಪ್ಪಿಲ್ಲ. ಒಂದ ಎರಡ ಈ ಕೆಡಿಪಿ ಸಭೆಯಲ್ಲಿ ಒಂದೊಂದೇ ವಿಷಯಗಳನ್ನ ಪ್ರಸ್ತಾಪಿಸಿದ್ದಾರೆ ಮಿನಿಸ್ಟರ್. ಒಬ್ಬೊಬ್ಬರಿಗೂ ಕೂಡ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಎಲ್ಲ ಜನಪ್ರತಿನಿಧಿಗಳು ಎಲ್ಲರಿಗೂ ಅಂಗ್ರೇಜಿ ಗೊತ್ತು, ಅದ್ಭುತವಾಗಿ ಅರ್ಥ ಆಗುತ್ತೆ ಅಂತ. ನನಗೆ ಒಂದಕ್ಷರ ಅರ್ಥ ಆಗಲಿಲ್ಲ. ವಿಜಯಪುರ ಕೆಡಿಪಿ ಸಭೆಯಲ್ಲಿ ಮಿನಿಸ್ಟರ್ ಕ್ಲಾಸ್. ಎಂಬಿ ಪಾಟೀಲ್ ಅವಾಜ್ಗೆ ಬದರುಗೊಟ್ಟಿದ ಆಫೀಸರ್ಸ್. ಮರ್ಯಾದೆ ಪ್ರಶ್ನೆ ಬರ್ತದ, ಸೇಫ್ಟಿ ಪ್ರಶ್ನೆ ಬರ್ತದ, ಎಲ್ಲ ಬರ್ತದೆ. ಹೆಣ್ಮಕ್ಳ ಶೌಚಾಲಯ ಪ್ರಾಯಟಿ ಎಲ್ಲ ಸ್ಕೂಲ್ಸ್ನಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್. ನಮ್ಮ ಯೋಜನೆ ತಗೊಂಡು ನೀರು ಕೊಡೋದಾಗಂಗಿಲ್ಲ ಅಂದ್ರೆ ಇಟ್ ಇಸ್ ಫೇಲ್ಯೂರ್ ಆಫ್ ಆಲ್ ಆಫ್ ಅಸ್. ಹೌದು, ವಿಜಯಪುರದಲ್ಲಿ 10 ತಿಂಗಳಿನಿಂದ ಪ್ರಗತಿ ಪರಿಶೀಲನಾ ಸಭೆ ನಡೆದಿರಲಿಲ್ಲ. ಈ ಮಧ್ಯೆ ನಡೆದಂತಹ ಮೀಟಿಂಗ್ನಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಎಂಬಿ ಪಾಟೀಲ್ ಒಬ್ಬೊಬ್ಬರಿಗೂ ಕೂಡ ಚಳಿ ಬಿಡಿಸಿದ್ದಾರೆ. ನೀರು ಸರಬರಾಜು ಮಂಡಳಿ ವಿಚಾರವಾಗಿ ಅಧಿಕಾರಿಗಳು ಇಂಗ್ಲಿಷ್ನಲ್ಲಿ ಮಾಹಿತಿ ನೀಡಿದರು. ಇದಕ್ಕೆ ಕೆರಳಿ ಕೆಂಡವಾದ ಎಂಎಲ್ಸಿ ಕೇಶವ ಪ್ರಸಾದ್ ಅಧಿಕಾರಿಗಳಿಗೆ ತರಾಟೆ ತೆಗೆದುಕೊಂಡರು. ನಾನು ಕನ್ನಡ ಮೀಡಿಯಂ ವಿದ್ಯಾರ್ಥಿ, ನೀವು ಇಂಗ್ಲಿಷ್ನಲ್ಲಿ ಮಾಹಿತಿ ಕೊಟ್ರೆ ಹೇಗೆ ಅಂತ ಗದರಿದ್ರು. ನನಗೆ ಕನ್ನಡಿಗನೂ ಆಗಿ ತುಂಬಾ ಪ್ರೇಮ ಇದೆ ಕನ್ನಡದ ಬಗ್ಗೆ. ಒಂದಕ್ಷರ ಕನ್ನಡದಲ್ಲಿ ನಿಮ್ದು ಎಲ್ಲ ಇಂಗ್ಲಿಷು ಅಂದ್ರೆ ಕೂತ್ಕೊಂಡಿರೋ ಎಲ್ಲ ಜನಪ್ರತಿನಿಧಿಗಳು ಎಲ್ಲರಿಗೂ ಅಂಗ್ರೇಜಿ ಗೊತ್ತು, ಅದ್ಭುತವಾಗಿ ಅರ್ಥ ಆಗುತ್ತೆ ಅಂತ. ನನಗೆ ಒಂದಕ್ಷರ ಅರ್ಥ ಆಗಲಿಲ್ಲ. ಅಲ್ಲ, ಅದೊಂದು ಸ್ವಲ್ಪ ಪ್ರಾಬ್ಲಮ್ ಇದೆ ಅಂತ. ಏನದು ಕನ್ನಡ ಭಾಷಾಂತರ ಆಗಲ್ವೋ ಅಥವಾ ನಿಮ್ಮ ಇಲ್ವೋ? ಮತ್ತೆ ಯಾಕೆ ಕನ್ನಡ ಪ್ರೇಮ ಇಲ್ವೋ ನಿಮ್ಮ ಹತ್ರ? ಮಾಡಿಬಿಡುತ್ತೆ. ಮೆಕ್ಕೆಜೋಳ ಖರೀದಿ ಕೇಂದ್ರದ ವಿಚಾರವಾಗಿ ಸಚಿವರು ಹಾಗೂ ಪರಿಷತ್ ಸದಸ್ಯರ ನಡುವೆ ಜಟಾಪಟಿ ನಡೆದು ಹೋಯಿತು. ಸಚಿವ ಎಂಬಿ ಪಾಟೀಲ್, ಪರಿಷತ್ ಸದಸ್ಯ ರವಿಕುಮಾರ್, ಕೇಶವ ಪ್ರಸಾದ್ ನಡುವೆ ವಾಕ್ ಸಮರವೇ ನಡೆದು ಹೋಯಿತು. ಇನ್ನು ಎಸ್ಎಸ್ಎಲ್ಸಿ ಫಲಿತಾಂಶದಲ್ಲಿ ವಿಜಯಪುರ ಜಿಲ್ಲೆ ರಾಜ್ಯದಲ್ಲಿ 33ನೇ ಸ್ಥಾನಕ್ಕೆ ಕುಸಿದು ಹೋಗಿದೆ. ಇದನ್ನ ಪ್ರಸ್ತಾಪಿಸಿದ ಸಚಿವ ಎಂಬಿ ಪಾಟೀಲ್ ಶಿಕ್ಷಣ ಇಲಾಖೆ ಅಧಿಕಾರಿಗಳಿಗೆ ತರಾಟೆ ತೆಗೆದುಕೊಂಡರು. ಎಲ್ಲಾ ಸ್ಕೂಲ್ನಾಗ ಅದಾವ ಸರ್.
ಅದ್ರ ಮಕ್ಕಳ ಸಂಖ್ಯೆ 750 ಅದು ಗಂಡ್ಮಕ್ಳು ಏನೋ ನಡೀತದೆ ಅವು ಮಾಡ್ಬೇಕು ಮಾತ್ರ. ಬಟ್ ಪ್ರಯಾರಿಟಿ ಫಸ್ಟ್ ಪ್ರಯಾರಿಟಿ ಹೆಣ್ಮಕ್ಳು ಶೌಚಾಲಯ. ಹೆಣ್ಮಕ್ಳು ಶೌಚಾಲಯ ಬಗ್ಗೆ ನಾವು ಯಾವಾಗಲೂ ಹೇಳ್ಕೊಂಡು ಬಂದಿದ್ದೀವಿ. ಏನ್ರಿ ಒಂದ್ಸಲ ಪ್ರೊಫೆಷನಲ್ ಸ್ಕೂಲ್ ಪ್ರೈವೇಟ್ ಸ್ಕೂಲ್ ಕೆಲಸ ಮಾಡ್ಬೇಕು ಏನ್ರಿ. ಒಟ್ನಲ್ಲಿ ವಿಜಯಪುರದ ಕೆಡಿಪಿ ಸಭೆಯಲ್ಲಿ ಭಾರಿ ಹೈಡ್ರಾಮವೇ ನಡೆದು ಹೋಯಿತು. ಮಿನಿಸ್ಟರ್ಗಳು ಖಡಕ್ಕಾದ್ರೆ ಅಧಿಕಾರಿಗಳು ಅವಕ್ಕಾದ್ರು. ಸುನೀಲ್ ಗೊಡೆನವರ್, ರಿಪಬ್ಲಿಕ್ ಕನ್ನಡ, ವಿಜಯಪುರ. ಮೆಕ್ಕೆಜೋಳಕ್ಕೆ ಸರಿಯಾದ ಬೆಲೆ ಸಿಗ್ತಾ ಇಲ್ಲ. ರೈತರ ಸಮಸ್ಯೆಯನ್ನ ನೆಟ್ಟಗೆ ಕೇಳೋರಿಲ್ಲ. ಬೆಳೆಗಳಿಗೆ ನೀರಿಲ್ಲ. ಶಿಕ್ಷಣದಲ್ಲೂ ಸಮಸ್ಯೆ ತಪ್ಪಿಲ್ಲ. ಒಂದ ಎರಡ ಈ ಕೆಡಿಪಿ ಸಭೆಯಲ್ಲಿ ಒಂದೊಂದೇ ವಿಷಯಗಳನ್ನ ಪ್ರಸ್ತಾಪಿಸಿದ್ದಾರೆ ಮಿನಿಸ್ಟರ್. ಒಬ್ಬೊಬ್ಬರಿಗೂ ಕೂಡ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಎಲ್ಲ ಜನಪ್ರತಿನಿಧಿಗಳು ಎಲ್ಲರೂ ಅಂಗ್ರೇಜಿ ಗೊತ್ತು ಅದ್ಭುತವಾಗಿ ಅರ್ಥ ಆಗುತ್ತೆ ಅಂತ ನನಗೆ ಒಂದಕ್ಷರ ಅರ್ಥ ಆಗಲಿಲ್ಲ. ವಿಜಯಪುರ ಕೆಡಿಪಿ ಸಭೆಯಲ್ಲಿ ಮಿನಿಸ್ಟರ್ ಕ್ಲಾಸ್. ಎಂಬಿ ಪಾಟೀಲ್ ಅವಾಜ್ಗೆ ಬದರುಗೊಟ್ಟಿದ ಆಫೀಸರ್ಸ್. ಮರ್ಯಾದೆ ಪ್ರಶ್ನೆ ಬರ್ತದ, ಸೇಫ್ಟಿ ಪ್ರಶ್ನೆ ಬರ್ತದ, ಎಲ್ಲ ಬರ್ತದೆ. ಹೆಣ್ಮಕ್ಳ ಶೌಚಾಲಯ ಪ್ರಯಾರಿಟಿ ಎಲ್ಲ ಸ್ಕೂಲ್ನಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್. ನಮ್ಮ ಯೋಜನೆ ತಗೊಂಡು ನೀರು ಕೊಡೋದಾಗಂಗಿಲ್ಲ ಅಂದ್ರೆ ಇಟ್ ಇಸ್ ಫೇಲ್ಯೂರ್ ಆಫ್ ಆಲ್ ಆಫ್ ಅಸ್. ಹೌದು, ವಿಜಯಪುರದಲ್ಲಿ 10 ತಿಂಗಳಿನಿಂದ ಪ್ರಗತಿ ಪರಿಶೀಲನಾ ಸಭೆ ನಡೆದಿರಲಿಲ್ಲ. ಈ ಮಧ್ಯೆ ನಡೆದಂತಹ ಮೀಟಿಂಗ್ನಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಎಂಬಿ ಪಾಟೀಲ್ ಒಬ್ಬೊಬ್ಬರಿಗೂ ಕೂಡ ಚಳಿ ಬಿಡಿಸಿದ್ದಾರೆ. ನೀರು ಸರಬರಾಜು ಮಂಡಳಿ ವಿಚಾರವಾಗಿ ಅಧಿಕಾರಿಗಳು ಇಂಗ್ಲಿಷ್ನಲ್ಲಿ ಮಾಹಿತಿ ನೀಡಿದರು. ಇದಕ್ಕೆ ಕೆರಳಿ ಕೆಂಡವಾದ ಎಂಎಲ್ಸಿ ಕೇಶವ ಪ್ರಸಾದ್ ಅಧಿಕಾರಿಗಳಿಗೆ ತರಾಟೆ ತೆಗೆದುಕೊಂಡರು. ನಾನು ಕನ್ನಡ ಮೀಡಿಯಂ ವಿದ್ಯಾರ್ಥಿ, ನೀವು ಇಂಗ್ಲಿಷ್ನಲ್ಲಿ ಮಾಹಿತಿ ಕೊಟ್ರೆ ಹೇಗೆ ಅಂತ ಗದರಿದ್ರು. ನನಗೆ ಕನ್ನಡಿಗನೂ ಆಗಿ ತುಂಬಾ ಪ್ರೇಮ ಇದೆ ಕನ್ನಡದ ಬಗ್ಗೆ. ಒಂದಕ್ಷರ ಕನ್ನಡದಲ್ಲಿಲ್ಲ ನಿಮ್ದು. ಎಲ್ಲ ಇಂಗ್ಲಿಷು ಅಂದ್ರೆ ಕೂತ್ಕೊಂಡಿರೋ ಎಲ್ಲ ಜನಪ್ರತಿನಿಧಿಗಳು ಎಲ್ಲರಿಗೂ ಅಂಗ್ರೇಜಿ ಗೊತ್ತು ಅದ್ಭುತವಾಗಿ ಅರ್ಥ ಆಗುತ್ತೆ ಅಂತ ನನಗೆ ಒಂದಕ್ಷರ ಅರ್ಥ ಆಗಲಿಲ್ಲ. ಅಲ್ಲ ಅಲ್ಲೊಂದು ಸ್ವಲ್ಪ ಪ್ರಾಬ್ಲಮ್ ಇದೆ ಅಂತ. ಏನದು ಕನ್ನಡ ಭಾಷಾಂತರ ಆಗಲ್ವೋ ಅಥವಾ ನಿಮ್ಮ ಇಲ್ವೋ? ಮತ್ತೆ ಯಾಕೆ ಕನ್ನಡ ಪ್ರೇಮ ಇಲ್ವೋ ನಿಮ್ಮ ಹತ್ರ? ಮಾಡಿಬಿಡುತ್ತೆ. ಮೆಕ್ಕೆಜೋಳ ಖರೀದಿ ಕೇಂದ್ರದ ವಿಚಾರವಾಗಿ ಸಚಿವರು ಹಾಗೂ ಪರಿಷತ್ ಸದಸ್ಯರ ನಡುವೆ ಜಟಾಪಟಿ ನಡೆದು ಹೋಯಿತು. ಸಚಿವ ಎಂಬಿ ಪಾಟೀಲ್, ಪರಿಷತ್ ಸದಸ್ಯ ರವಿಕುಮಾರ್, ಕೇಶವ ಪ್ರಸಾದ್ ನಡುವೆ ವಾಕ್ ಸಮರವೇ ನಡೆದು ಹೋಯಿತು. ಇನ್ನು ಎಸ್ಎಸ್ಎಲ್ಸಿ ಫಲಿತಾಂಶದಲ್ಲಿ ವಿಜಯಪುರ ಜಿಲ್ಲೆ ರಾಜ್ಯದಲ್ಲಿ 33ನೇ ಸ್ಥಾನಕ್ಕೆ ಕುಸಿದು ಹೋಗಿದೆ. ಇದನ್ನ ಪ್ರಸ್ತಾಪಿಸಿದ ಸಚಿವ ಎಂಬಿ ಪಾಟೀಲ್ ಶಿಕ್ಷಣ ಇಲಾಖೆ ಅಧಿಕಾರಿಗಳಿಗೆ ತರಾಟೆ ತೆಗೆದುಕೊಂಡರು. ಎಲ್ಲಾ ಸ್ಕೂಲ್ನಾಗ ಅದಾವ ಸರ್. ಅದ್ರ ಮಕ್ಕಳ ಸಂಖ್ಯೆ 750. ಅದು ಗಂಡ್ಮಕ್ಳು ಏನೋ ನಡೀತದೆ ಅವು ಮಾಡ್ಬೇಕು ಮಾತ್ರ. ಬಟ್ ಪ್ರಯಾರಿಟಿ ಫಸ್ಟ್ ಪ್ರಯಾರಿಟಿ ಹೆಣ್ಮಕ್ಳು ಶೌಚಾಲಯ. ಹೆಣ್ಮಕ್ಳು ಶೌಚಾಲಯ ಬಗ್ಗೆ ನಾವು ಯಾವಾಗಲೂ ಹೇಳ್ಕೊಂಡು ಬಂದಿದ್ದೀವಿ. ಏನ್ರಿ ಒಂದ್ಸಲ ಪ್ರೊಫೆಷನಲ್ ಸ್ಕೂಲ್ ಪ್ರೈವೇಟ್ ಸ್ಕೂಲ್ ಕೆಲಸ ಮಾಡ್ಬೇಕು ಏನ್ರಿ. ಒಟ್ನಲ್ಲಿ ವಿಜಯಪುರದ ಕೆಡಿಪಿ ಸಭೆಯಲ್ಲಿ ಭಾರಿ ಹೈಡ್ರಾಮವೇ ನಡೆದು ಹೋಯಿತು. ಮಿನಿಸ್ಟರ್ಗಳು ಖಡಕ್ಕಾದ್ರೆ ಅಧಿಕಾರಿಗಳು ಅವಕ್ಕಾದ್ರು. ಸುನೀಲ್ ಗೊಡೆನವರ್, ರಿಪಬ್ಲಿಕ್ ಕನ್ನಡ, ವಿಜಯಪುರ. ಮೆಕ್ಕೆಜೋಳಕ್ಕೆ ಸರಿಯಾದ ಬೆಲೆ ಸಿಗ್ತಾ ಇಲ್ಲ. ರೈತರ ಸಮಸ್ಯೆಯನ್ನ ನೆಟ್ಟಗೆ ಕೇಳೋರಿಲ್ಲ. ಬೆಳೆಗಳಿಗೆ ನೀರಿಲ್ಲ. ಶಿಕ್ಷಣದಲ್ಲೂ ಸಮಸ್ಯೆ ತಪ್ಪಿಲ್ಲ. ಒಂದ ಎರಡ ಈ ಕೆಡಿಪಿ ಸಭೆಯಲ್ಲಿ ಒಂದೊಂದೇ ವಿಷಯಗಳನ್ನ ಪ್ರಸ್ತಾಪಿಸಿದ್ದಾರೆ ಮಿನಿಸ್ಟರ್. ಒಬ್ಬೊಬ್ಬರಿಗೂ ಕೂಡ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಎಲ್ಲ ಇಂಗ್ಲಿಷು ಅಂದ್ರೆ ಕೂತ್ಕೊಂಡಿರೋ ಎಲ್ಲ ಜನಪ್ರತಿನಿಧಿಗಳು ಎಲ್ಲರೂ ಅಂಗ್ರೇಜಿ ಗೊತ್ತು